ಆದಂತ ಘಟನೆಗಳನ್ನ ಖಂಡಿಸಿ ಗುರುಪಾಲನ್ನ ಕೋಹ್ಲಿಯವರು ಸಹಿತ ಒಂದೆರಡು ಮಾತು ಮಾತಾಡ್ಬೇಕಂತ ಕೇಳ್ತಾರೆ. भारत माता की वंदे मातरम. जय 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 शिवाजी. जय 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 भवानी. जय 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 भवानी. जय 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 शिवाजी. जय श्री राम. जय जय श्री राम. ಇವತ್ತಿನ ನಿನ್ನೆ ನಡೆದಂಥ ಕಾಶ್ಮೀರದಲ್ಲಿ ನಡೆದಂಥ ಉಗ್ರಗಾಮಿಗಳ ಅಟ್ಟಹಾಸದ ಅಲ್ಲಿ ಹುತಾತ್ಮರಾದಂಥ ಎಲ್ಲ ಹಿಂದೂ ಬಾಂಧವರಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ, ಅದರ ಜೊತೆಗೆ ಹಿಂದುತ್ವದ ಶಕ್ತಿಯನ್ನು ಎಚ್ಚರಿಕೆ ಭಾಗವಹಿಸಿರುವಂಥ ಹಿಂದೂಪರ ಸಂಘಟನೆ ಎಲ್ಲ ಪದಾಧಿಕಾರಿಗಳೇ, ಭಾರತೀಯ ಜನತಾ ಪಕ್ಷದ ಇವತ್ತಿನ ಪರಿಸ್ಥಿತಿ ಭಾರತದಲ್ಲಿ ಯಾವ ರೀತಿ ಆಗೈತೆ ಅಂದ್ರೆ, ಒಂದು ಭಯೋತ್ಪಾದಕರ ಮೊನ್ನೆ ನಡೆದಂಥ ಘಟನೆ, ಒಂದು ಎಲ್ಲರಿಗೂ ಶಿಕ್ಷಣ ಸಮಾನವಾಗಿರಬೇಕು ಅನ್ನುವಂಥ ಯೋಜನೆ ಇದ್ದಾಗ ಶಿಕ್ಷಣದಲ್ಲಿ ತಾರತಮ್ಯ ಮಾಡುವಂಥ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತಗೊಂಡ್ಬಂದಾರ. ಜನಿವಾರನ್ನು ತೆಗಿಸಿ ಶಿಕ್ಷಕ ಪರೀಕ್ಷೆ ಕೇಂದ್ರಕ್ಕೆ ಕಳಿಸುವಂಥ ವ್ಯವಸ್ಥಿತವಾದಂಥ ಹುನ್ನಾರವನ್ನು ಕರ್ನಾಟಕ ರಾಜ್ಯದೊಳಗೆ ಮಾಡ್ಯಾರ. ಕಾಶ್ಮೀರದಲ್ಲಿ ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳು ಈ ದೇಶದ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕರ ವೇಷದಲ್ಲಿ ಬಂದು ಕರ್ನಾಟಕ ರಾಜ್ಯದ 4 ಜನ, ಬೇರೆ ಬೇರೆ ರಾಜ್ಯದಿಂದ ಬಂದಂಥವ್ರು 26 ಜನ ಅಂತ ಹೇಳಿ ಮಾಧ್ಯಮದವ್ರು ಹೇಳ್ತಾರೆ. 26 ಜನ ಅಂತ, ಆದ್ರೆ 26 ಜನರಿಗಿಂತಲೂ ಹೆಚ್ಚಿಗೆ ವ್ಯವಸ್ಥಿತವಾಗಿ ಒಂದು ಪ್ರೀ ಪ್ಲಾನ್ ಮಾಡಿ ಹತ್ಯೆ ಮಾಡುವಂಥ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಇದು ಯಾವ ಪುರುಷಾರ್ಥಕ್ಕೆ, ಯಾವ ಉದ್ದೇಶವನ್ನು ಇಟ್ಟುಕೊಂಡು ಅವರು ಈ ಕಾರ್ಯವನ್ನು ಮಾಡಾಕ್ತಾರೆ ಅನ್ನೋದಕ್ಕೆ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕಾಗೈತೆ. ಮೊದಲ ಎಲ್ಲ ಹಿಂದೂ ಬಾಂಧವರಲ್ಲಿ ವಿನಂತಿ ನಮ್ದೊಂದು, ಎಲ್ಲ ಜಾತಿ ಮತ ಪಂಥು ಮೇಲು ಕೀಳು ಅನ್ನುವಂಥ ಭಾವನೆಯನ್ನು ತೊರೆದು ನಾವೆಲ್ಲರೂ ಅಖಂಡ ಹಿಂದುವತ್ತಾದಾಗ ಮಾತ್ರ ನಾವು ಈ ದೇಶವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯತೆ, ನಾವು ಸುರಕ್ಷಿತವಾಗಿ ಉಳಿಯೋದಕ್ಕೆ ಸಾಧ್ಯತೆ ಐತಿ. ಅದನ್ನು ನಾವೆಲ್ಲರೂ ಮೊದಲು ಮನವರಿಕೆ ಮಾಡಬೇಕು. ಅದ್ರ ಜೊತೆಗೆ ಎಲ್ಲ ಭಯೋತ್ಪಾದಕರು ಮುಸ್ಲಿಮರು ಅದಾರ. ಯಾಕದಾರು? ಇದ್ರ ಬಗ್ಗೆ ಭಾರತ ದೇಶದಾಗಿರ್ತಕ್ಕಂಥ ಮುಸ್ಲಿಮರು ಅವರ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಒಂದು ಸಾರಿ ಹಿಂದೂಗಳು ಎದ್ದಿದ್ರಂದ್ರೆ ನಿಮ್ಮ ತಾಯಿ ಗರ್ಭದೊಳಗಿದ್ರೂ ಬಿಡಂಗಿಲ್ಲ. ಇದು ಮೊದಲು ನೀವು ತಿಳ್ಕೊಳ್ಬೇಕು. ಯಾಕಂದ್ರೆ ನಾವು ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ. ಸ್ನೇಹ ಮಾಡೋದು ಗೊತ್ತೈತಿ ನಮಗೆ, ಆದ್ರೆ ಸಮರ ಮಾಡೋದು ಗೊತ್ತೈತಿ. ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅವಾಗ ಹೇಳ್ಬಿಟ್ಟ ನಮಗೆ, ಧರ್ಮೋ ರಕ್ಷತೆ ರಕ್ಷತ. ಧರ್ಮವನ್ನು ರಕ್ಷಣೆ ಮಾಡುವವರಿಗೆ ಧರ್ಮನೇ ರಕ್ಷಣೆ ಮಾಡ್ತತಿ ಹಿಂದೆ ಬಂದು ನಿಂತು. ಅದಕ್ಕೆ ಎಲ್ಲ ಭಯೋತ್ಪಾದಕ ಚಟುವಟಿಕೆ ಒಳಗೆ ಮುಸ್ಲಿಮರು ಅದಾರ. ಅದಕ್ಕೆ ಮುಸ್ಲಿಮರು, ಈ ಭಾರತ ದೇಶದ ಮುಸ್ಲಿಮರು ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ಭಾರತದಲ್ಲಿರ್ತಕ್ಕಂಥ ಮುಸ್ಲಿಮರೆಲ್ಲರೂ ಭಯೋತ್ಪಾದನೆ ಚಟುವಟಿಕೆಗೆ ಏನಾದರೂ ಪ್ರಚೋದನೆ ಕೊಡೋದು, ಪ್ರೋತ್ಸಾಹ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರೆ ಭಾರತ ದೇಶದೊಳಗೆ ಇಲ್ಲಿರ್ತಕ್ಕಂಥ ಅನ್ನ ನೀರು ಗಾಳಿ ಸೇವನೆ ಮಾಡಿರುವಂಥ ಭಾರತದ ಮುಸ್ಲಿಮರು ಭಾರತವನ್ನು ಬಿಟ್ಟು ತೊಲಗುವಂಥ ಸನ್ನಿವೇಶ, ತೊಲಗುವಂಥ ದಿನ ಕ್ಷಣಗಣನೆ ಪ್ರಾರಂಭ ಆಕೈತೆ ಅನ್ನೋದನ್ನು ಭಾರತದಾಗಿರ್ತಕ್ಕಂಥ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಮುಸ್ಲಿಮರು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಹಿಂದೂಗಳು ಒಂದು ಸಾರಿ ಎದ್ದು ನಿಂತ್ರಂದ್ರೆ ಯಾವುದೂ ತಡೆಯಂಗಿಲ್ಲ. ಇದು ಬರೇ ಸುಂಟರ್ ಗಾಳಿ ಅಲ್ಲ, ಸುನಾಮಿ ಪ್ರಾರಂಭ ಆಕತಿ ಭಾರತ ದೇಶದೊಳಗೆ. ನೀವು ಪಶ್ಚಿಮ ಬಂಗಾಳದಾಗ ದಾಂಧಲಿ ಮಾಡಿರ್ಬೋದು, ಕಾಶ್ಮೀರದೊಳಗೆ ದಾಂಧಲಿ ಮಾಡಿರ್ಬೋದು, ಏನಾದರೂ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಭಯೋತ್ಪಾದಕರು ಯಾವ ರೀತಿ ಅವರನ್ನು ವಿಚಾರಣೆ ಮಾಡಿ ಹೊಡೆದಾರಂದ್ರೆ, ಅವರ ಗುರುತಿನ ಚೀಟಿಯನ್ನು ತೆಗೆದು, ಇವು ಯಾವ ಜಾತಿ, ಯಾವ ಪಕ್ಷ, ಯಾವ ಪಂಥ ಯಾವುದನ್ನು ವಿಚಾರಣೆ ಮಾಡಿಲ್ಲ ಅವರು. ಅವನ ಗುರುತಿನ ಚೀಟಿಯನ್ನು ತೆಗೆದು ಅವನನ್ನು ಗುರುತಿಸಿ ಒಬ್ಬ ಹಿಂದೂಪ ಅಂತೇಳಿ ಅಂದಾಗ ಏನೋ ವಿಚಾರ ಮಾಡಲಾರ್ದ ಅವರ ತಲೆಗೆ ಎದೆಗೆ ಗುಂಡು ಹಾಕುವಂಥ ಪ್ರವೃತ್ತಿಯನ್ನು ಮಾಡ್ಯಾರ. ಯಾವ ಪುರುಷಾರ್ಥಕ್ಕೆ? ಇದರಲ್ಲಿ ಏನು
ಉದ್ದೇಶ ಅಡಗಿದೆ ಅನ್ನೋದನ್ನ ಅವಲೋಕನ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ನಮ್ಮಲ್ಲೇ ಮೇಲು ಕೀಳು, ಆ ಪಕ್ಷ ಈ ಪಕ್ಷ, ಜಾತಿ ಮತ ಪಂಥವನ್ನು ಅನ್ಕೋತ ನಾವು ಸಮಯವನ್ನು ಕಳೆಯಾಕ್ತೀವಿ. ಅವೆಲ್ಲರೂ ಕೂಡಿದಾಗ ಮಾತ್ರ ನಾವು ಜಯಘೋಷವನ್ನು ಪ್ರತಿಯೊಬ್ಬ ಹಿಂದೂನು ಹುಲಿ ಯಾವ ರೀತಿ ಕಾಡೊಳಗೆ ಗರ್ಜನೆ ಮಾಡ್ತದ ಅದೇ ರೀತಿನ ಪ್ರತಿಯೊಬ್ಬ ಹಿಂದೂನು ಹುಲಿ ತರ ಗರ್ಜನೆ ಮಾಡುವಂತ ಶಕ್ತಿ ಸಾಮರ್ಥ್ಯ. ಯಾಕಂದ್ರೆ ನಾವು ಛತ್ರಪತಿ ಶಿವಾಜಿ ಮಹಾರಾಜನ ವಂಶಸ್ಥರದೀವಿ, ಸಂಗೊಳ್ಳಿ ರಾಯಣ್ಣನ ವಂಶಸ್ಥರದೀವಿ, ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥರದೀವಿ ನಾವು. ಯಾಕಂದ್ರೆ 1857 ಪೂರ್ವದೊಳಗನ ಈ ದೇಶಕ್ಕೆ ಸ್ವಾತಂತ್ರ್ಯ ತರುವುದಕ್ಕೋಸ್ಕರ ನಾವೆಲ್ಲವನ್ನು ಸಂಗ್ರಾಮ ಮಾಡಿ ರಾತ್ರೋರಾತ್ರಿ ಬ್ರಿಟಿಷರು ಈ ದೇಶವಂತ ವ್ಯವಸ್ಥೆಯನ್ನು ಮಾಡಿದ್ರೆ, ಭಯೋತ್ಪಾದಕರಿಗೆ ಪ್ರೋತ್ಸಾಹ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ರೆ ಇಲ್ಲಿರುವಂತಹ ಹಿಂದೂಗಳು ಯಾರೂ ಸುಮ್ ಕುಂದ್ರೋದಿಲ್ಲ. ಯಾಕಂದ್ರೆ ಅಲ್ಲೇ ಮಂಜುನಾಥ ಅಂತಕ್ಕಂಥ ಒಂದು ದಂಪತಿ ಕಾಶ್ಮೀರದ ಒಂದು ಪ್ರವಾಸಕ್ಕೆ ಹೋದಾಗ ಅವನನ್ನು ಹೊಡೆದು ಅವರ ಶ್ರೀಮತಿ ಪಲ್ಲವಿಯವರಿಗೆ ಆ ಭಯೋತ್ಪಾದಕರು ಹೇಳ್ತಾರತ್ತ, ಇದನ್ನ ನೀವು ಮೋದಿ ಅವರಿಗೆ ಹೋಗಿ ಹೇಳ್ರಿ ಅಂತ ಹೇಳಿ. ಮೋದಿ ಅವರಿಗೆ ಹೇಳುವುದಲ್ಲ, ಈ ಮೋದಿ ಅವರು ಮನಸ್ಸು ಮಾಡಿದ್ರಂದ್ರ ಈಗಾಗಲೇ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಯಾರ, ನಿಮ್ಮ ತಾಯಿ ಗರ್ಭದೊಳಗಿದ್ರು ನೀವು ಮುಟ್ಕೊಂಡು ನೋಡ್ಬೇಕ ಅಂತ ಕೆಲಸ ಮಾಡ್ಯಾರ, ಇನ್ನು ಮುಂದೂ ಅಂತಾರ ಮಾಡ್ತಾರ. ನೀ ಅದನ್ನು ಎಚ್ಚರ ಇಟ್ಕೊಂಡೆ ಮಾತಾಡಬೇಕಾಗಿತ್ತು. ಭಯೋತ್ಪಾದಕ ನೀಚ್ ನಮಕ್ ಹರಾಮ್ಖೋರ್ ಅಂತ ಒಬ್ಬ ನಮಕ್ ಹರಾಮ್ಖೋರ್ನನ್ನ ಕಂಡಲ್ಲಿ ಗುಂಡು ಹಾಕುವಂತ ವ್ಯವಸ್ಥಿತವಾದಂತ ಕಾನೂನನ್ನು ಜಾರಿ ತರಬೇಕು ಭಾರತ ದೇಶದೊಳಗೆ. ಯಾಕಂದ್ರೆ ಅವರನ್ನ ಕಾನೂನಿನ ಇದರೊಳಗೆ ಬಂಧನ ಮಾಡಿ ವಿಚಾರಣೆ ಮಾಡ್ತಾ ಜೈಲಿನೊಳಗಿಟ್ಟು ಅವನಿಗೆ ಆಹಾರ ಬಟ್ಟೆಯನ್ನು ಕೊಟ್ಟು ಭಾರತ ದೇಶದ ಸಮಯವನ್ನು ವ್ಯರ್ಥ ಮಾಡುವುದು, ದುಡ್ಡನ್ನು ವ್ಯರ್ಥ ಮಾಡುವಂತಹ ಪ್ರವೃತ್ತಿಯನ್ನು ಮಾಡಬಾರ್ದು. ದಯವಿಟ್ಟು ರಾಜ್ಯನ ಕಾನೂನನ್ನು ಜಾರಿ ತಗೊಂಡ್ಬಂದು ಅವರನ್ನ ಹೆಡಮುರಿ ಕಟ್ಟಬೇಕು ಅಂತ ಹೇಳಿ ಈ ಸಂದರ್ಭದೊಳಗೆ ಹೇಳ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ, ಹಿರಿಯರಿಗೆ, ಕಾರ್ಯಕರ್ತ ಬಂಧುಗಳಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ, ಜೈ ಶಿವಾಜಿ, ಜೈ 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 ಶಿವಾಜಿ, ಜೈ 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 ಭವಾನಿ, ಜೈ 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 ಭವಾನಿ. ಜೈ 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 ಶಿವಾಜಿ.